Hi students, in page number 100 and 101 we have a next topic, that is factors on which the resistance of conductor depends. ಈ ಪಾಠದ ಮುಂದಿನ ಭಾಗ ನೋಡೋಣ. ಫ್ಯಾಕ್ಟರ್ಸ್ ಆನ್ ವಿಚ್ ದಿ ರೆಸಿಸ್ಟೆನ್ಸ್ ಆಫ್ ದಿ ಕಂಡಕ್ಟರ್ ಡಿಪೆಂಡ್ಸ್ ಅಂತ ಹೇಳ್ತಾರೆ. ಓಕೆ, ಯಾವ ಫ್ಯಾಕ್ಟರು ರೆಸಿಸ್ಟೆನ್ಸ್ಗೆ ಡಿಪೆಂಡ್ ಆಗಿರುತ್ತೆ ಅನ್ನೋದನ್ನು ಇವತ್ತಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಫಸ್ಟು ನಿಮಗೆ ರೆಸಿಸ್ಟೆನ್ಸ್ ಅಂದರೆ ಏನು ಅದು ಫಸ್ಟು ಅರ್ಥ ಮಾಡ್ಕೊಳ್ಳೋಣ. ಸೊ ರೆಸಿಸ್ಟೆನ್ಸ್ ಅಂದರೆ, ನೀವು ಯಾವುದೇ ಒಂದು ವಿದ್ಯಾರ್ಥಿಗಳೇ ಯಾವುದೇ ಒಂದು ಕಂಡಕ್ಟರ್ ತಗೊಳ್ಳಿ, ಇದು ಅಲ್ಯೂಮಿನಿಯಂ ಆಗಿರ್ಬೋದು ಅಥವಾ ಕಾಪರ್ ವೈರ್ ಆಗಿರ್ಬೋದು, ಯಾವುದೇ ಒಂದು ಕಂಡಕ್ಟರ್ ತಗೊಂಡಾಗ ಆ ಕಂಡಕ್ಟರ್ನಲ್ಲಿ ಅದರದೇ ಆದ ಒಂದು ರೆಸಿಸ್ಟೆನ್ಸ್ ಅಂತ ಇರುತ್ತೆ. ಓಕೆ, ರೆಸಿಸ್ಟೆನ್ಸ್ ಪವರ್ ಅಂತ ಇರುತ್ತೆ. ಓಕೆ, ಅದನ್ನು ನಾವು ಆರಿಂದ ಡಿನೋಟ್ ಮಾಡ್ತೀವಿ. ಈ ಒಂದು ರೆಸಿಸ್ಟೆನ್ಸ್ ಏನು ಕೆಲಸ ಮಾಡುತ್ತೆ ಅಂದರೆ, ನಾನು ಇದಕ್ಕೆ ಈ ಒಂದು ವೈರ್ಗೆ ನಾನು ಏನು ಮಾಡ್ತಿದ್ದೀನಿ, 10 ಆಂಪಿಯರ್ ಕರೆಂಟ್ ಫ್ಲೋ ಮಾಡ್ತಾ ಇದ್ದೀನಿ. ಓಕೆ, ಆವಾಗ ಈ ರೆಸಿಸ್ಟೆನ್ಸ್ ಏನು ಮಾಡುತ್ತೆ ಮಕ್ಕಳೇ, ಇದು 5 ಆಂಪಿಯರ್ನ ಕರೆಂಟ್ ಅಷ್ಟೇ ಅಲೋ ಮಾಡುತ್ತೆ ಅಂದ್ಕೊಳ್ಳಿ. ಓಕೆ, ಸೊ ಈ ರೆಸಿಸ್ಟೆನ್ಸ್ ಕೆಲಸ ಏನು ಮಾಡಿತು, ಹೆಚ್ಚಿಗೆ ಇರುವಂಥ ಕರೆಂಟನ್ನು ಏನು ಮಾಡುತ್ತೆ, ಕಡಿಮೆ ಮಾಡಲಿಕ್ಕೆ ನಾವು ರೆಸಿಸ್ಟೆನ್ಸ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಓಕೆನಾ, ಈ ಒಂದು ಕಂಡಕ್ಟರ್ನಲ್ಲಿ 10 ಆಂಪಿಯರ್ ಕರೆಂಟ್ ಫ್ಲೋ ಆಗ್ತಿತ್ತು, ಇವಾಗ ನಾನು 5 ಆಂಪಿಯರ್ ಫ್ಲೋ ಆಗ್ತಿದೆ. ಯಾಕಂದರೆ ಈ ರೆಸಿಸ್ಟೆನ್ಸ್ ಏನು ಮಾಡಿತ್ತು ಮಕ್ಕಳೇ, ಕಂಟ್ರೋಲ್ ಮಾಡಿತ್ತು. ಸೊ ಇದಕ್ಕಿಂತನೂ ಇನ್ನೊಂದು ಸರ್ತಿ ನಾನು ಹೇಳಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಈ ಒಂದು ಕಂಡಕ್ಟರ್ ತೊಗೊಳ್ತೀನಿ, ಇದು ಅಲ್ಯೂಮಿನಿಯಂ ಕಂಡಕ್ಟರ್ ಆಗಿರ್ಬೋದು, ಇಲ್ಲ ಕಾಪರ್ ಕಂಡಕ್ಟರ್ ಆಗಿರ್ಬೋದು, ಯಾವುದೇ ಒಂದು ನಿಮ್ಮ ಮನೆಯಲ್ಲಿ ವೈರ್ ಇರುತ್ತಲ್ಲ, ಆವಾಗ ನಾನು ಏನು ಮಾಡ್ತೀನಿ ಮಕ್ಕಳೇ, ಇದಕ್ಕೆ ನಾನು 10 ಆಂಪಿಯರ್ ಕರೆಂಟ್ ಕೊಡ್ತೀನಿ. ಓಕೆ, ಆವಾಗ ಈ ಕಂಡಕ್ಟರ್ನಲ್ಲಿ ಏನಾಗ್ತಿದೆ, 10 ಆಂಪಿಯರ್ ಕರೆಂಟ್ ಫ್ಲೋ ಆಗ್ತಿದೆ ಅಂದ್ಕೊಳ್ಳಿ. ಇದೇ ಒಂದು ಕಂಡಕ್ಟರ್ನಲ್ಲಿ ನಾನೇನು ಮಾಡ್ತೀನಿ ಮಕ್ಕಳೇ, ಒಂದು ರೆಸಿಸ್ಟೆನ್ಸ್ ಅನ್ನೋದು ಆ್ಯಡ್ ಮಾಡ್ತೀನಿ. ಓಕೆ, ಅದನ್ನು ಆರ್ ಅಂತ ಬರಿತೀನಿ. ಇವಾಗ ನಮಗೆ ಮೊದಲು 10 ಆಂಪಿಯರ್ ಕರೆಂಟ್ ಫ್ಲೋ ಆಗ್ತಿತ್ತಲ್ಲ ಮಕ್ಕಳೇ, ಈ ರೆಸಿಸ್ಟೆನ್ಸ್ ಆ್ಯಡ್ ಮಾಡಿದರೆ ಏನಾಗುತ್ತೆ, 5 ಆಂಪಿಯರ್ ಕರೆಂಟ್ ಬರುತ್ತೆ. ಯಾಕಂದರೆ ಮಿಕ್ಕಿರೋ ಕರೆಂಟನ್ನು ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವು ರೆಸಿಸ್ಟೆನ್ಸನ್ನು ಯೂಸ್ ಮಾಡ್ತೀವಿ. ಓಕೆ, ರೆಸಿಸ್ಟೆನ್ಸ್ ಏನು ಮಾಡುತ್ತೆ ಮಕ್ಕಳೇ, ಕರೆಂಟನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಈ ಕರೆಂಟನ್ನು ಕಂಟ್ರೋಲ್ ಯಾಕೆ ಮಾಡಬೇಕು ನಾವು, ಅದು ತಿಳ್ಕೊಳ್ಳೋಣ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಮಕ್ಕಳೇ, ನಮ್ಮ ಹತ್ರ ಒಂದು ಫ್ಯಾನ್ ಇದೆ ಅಂತ ಅಂದ್ಕೊಳ್ಳಿ. ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಏನಿದೆ, ಒಂದು ಫ್ಯಾನ್ ಇದೆ. ಓಕೆ, ಇದೊಂದು ಫ್ಯಾನ್ ಇದೆ ಅಂದ್ಕೊಳ್ಳಿ. ಈ ಫ್ಯಾನ್ಗೆ ನಾನೇನು ಮಾಡ್ತೀನಿ, ಸ್ಪೀಡನ್ನ ಜಾಸ್ತಿ ಮಾಡಬೇಕು ಮತ್ತು ಸ್ಪೀಡನ್ನು ಕಡಿಮೆ ಮಾಡಬೇಕಾದ್ರೆ ನಾನೇನು ಮಾಡ್ತೀನಿ ಮಕ್ಕಳೇ, ಇದರದ್ದೇ ಆದ ಒಂದು ಬಟನ್ ಇರುತ್ತೆ. ಹೌದಾ, ಯಾವಾಗ ಈ ಬಟನ್ ಏನು ಮಾಡಿ ನಂಬರ್ 1 2 3 4 5 6 ಇರುತ್ತೆ ಅಂತ ಅಂದ್ಕೊಳ್ಳಿ. ಓಕೆನಾ, ನಂಬರ್ 1 ಗಿಟ್ಟಾಗ ಸ್ಲೋ ತಿರುಗ್ತಾ ಇರುತ್ತೆ, ನಂಬರ್ 2 ಗಿಟ್ಟಾಗ ಸ್ವಲ್ಪ ಸ್ಪೀಡ್ ಆಗುತ್ತೆ, ನಂಬರ್ 4 ಗಿಟ್ಟಾಗ ಇನ್ನೂ ಸ್ವಲ್ಪ ಸ್ಪೀಡ್ ಆಗುತ್ತೆ, ನಂಬರ್ 5 ಗಿಟ್ಟಾಗ ಇನ್ನೂ ಸ್ವಲ್ಪ ಜೋರಾಗುತ್ತೆ, ನಂಬರ್ 6 ಆದಾಗ ಇದು ಸ್ಪೀಡನ್ನು ಜಾಸ್ತಿ ತಿರುಗಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೌದಾ, ಸೊ ಈ ಸ್ಪೀಡನ್ನು ವೇರಿ ಮಾಡಲಿಕ್ಕೆ, ಕಂಟ್ರೋಲ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಈ ಒಂದು ಫ್ಯಾನಿನ ರೆಗ್ಯುಲೇಟರ್ನ ಯೂಸ್ ಮಾಡ್ತೀವಿ. ಈ ನಂಬರ್ ಚೇಂಜ್ ಮಾಡಿದಾಗ ನಿಮಗೇನಾಗುತ್ತೆ, ಫ್ಯಾನಿನ ಸ್ಪೀಡನ್ನು ಕಂಟ್ರೋಲ್ ಮಾಡ್ಬೋದು. ಹೌದಾ, ಸೊ ಇಲ್ಲಿ ನಾವು ರೆಸಿಸ್ಟೆನ್ಸ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ನೋಡಿ, ಯಾವಾಗ ನಮಗೆ ಸ್ಪೀಡ್ ಜಾಸ್ತಿ ಇರುತ್ತಲ್ಲ, ಆವಾಗ ನಮಗೇನು ಬೇಕು ಮಕ್ಕಳೇ, ಕರೆಂಟ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ 10 ಆಂಪಿಯರ್ ಕರೆಂಟ್ ಅಂತ ಅಂದ್ಕೊಳ್ಳಿ. ಇಷ್ಟಿರಲ್ಲ, ಆದರೂ ಕೂಡ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಓಕೆ, 10 ಆಂಪಿಯರ್ ಕರೆಂಟ್ ಕೊಟ್ಟಾಗ ಇದು ಹೈ ಸ್ಪೀಡ್ನಲ್ಲಿ ತಿರುತ್ತೆ. ಓಕೆ,
ಅದಕ್ಕೆ 6 ನಂಬರ್ಗೆ ಇದೆ ಅಂತ ಅಂದ್ಕೊಳ್ಳಿ. 6 ನಂಬರ್ಗೆ ಏನದು ಹೈಯೆಸ್ಟ್ ಸ್ಪೀಡ್ ಇದೆ ಅಂದ್ಕೊಳ್ಳಿ. ಯಾವಾಗ ನಾವು 5 ಮಾಡ್ತೀವಲ್ಲ, 5 ನಂಬರ್ಗೆ ತಂದಾಗ ಇದನ್ನು ನಾನು ಏನು ಮಾಡ್ತೀನಿ ಮಕ್ಕಳೇ, ಇದು ಒಂದು 8 ಆಂಪಿಯರ್ ಕರೆಂಟ್ ಬರುತ್ತೆ ಅಂತ ಅಂದ್ಕೊಳ್ಳಿ. ಓಕೆ, ಫಸ್ಟ್ ಎಷ್ಟಿತ್ತು? 10 ಆಂಪಿಯರ್ ಇತ್ತು. ಆಮೇಲೆ ಎಷ್ಟಾಯಿತು? 5 ಆಂಪಿಯರ್ ಆಯಿತು. ಯಾಕಂದರೆ ನಾನು ಬಟನ್ ಏನು ಮಾಡಿದ್ದೀನಿ, 5ಕ್ಕೆ ಇಟ್ಟಿದ್ದೀನಿ. ಅವಾಗ ಏನಾಗುತ್ತೆ, ಈ ಫ್ಯಾನಿನ ಸ್ಪೀಡು ಕಡಿಮೆ ಆಗುತ್ತೆ. ಮತ್ತು ಈ ಬಟನ್ ಏನು ಮಾಡ್ತೀನಿ ಮಕ್ಕಳೇ, 4ನೇ ನಂಬರಿಗೆ ಇಡ್ತೀನಿ. ಆವಾಗ ಇದರಲ್ಲಿ ಹರಿಯುವಂಥ ಕರೆಂಟ್ ಏನಾಗುತ್ತೆ, 6 ಆಂಪಿಯರ್ ಆಗುತ್ತೆ. ಅದೇ ರೀತಿ ನೆಕ್ಸ್ಟು 3 ನಂಬರಿಗೆ ಇಡ್ತೀನಿ. 3 ನಂಬರಿಗೆ ಇಟ್ಟಾಗ ಅಂದ್ಕೊಳ್ಳಿ 4 ಆಂಪಿಯರ್ ಕರೆಂಟ್ ಹರಿತಾ ಇದೆ. 2 ನಂಬರ್ಗೆ ಇಟ್ಟಾಗ ಎಷ್ಟಾಗುತ್ತೆ, 2 ಆಂಪಿಯರ್ ಫ್ಲೋ ಆಗ್ತಿದೆ ಅಂದ್ಕೊಳ್ಳಿ. ಅದೇ ರೀತಿ 1 ಆಂಪಿಯರ್ಗೆ ಇಟ್ಟಾಗ ಆಲ್ಮೋಸ್ಟ್ ಜೀರೋ ಏನಾಗಲ್ಲ, ಸ್ವಲ್ಪ 0 to 1 ಅಂತ ಅಂದ್ಕೊಳ್ಳಿ ಆಂಪಿಯರ್. ಸೊ ಮಕ್ಕಳೇ ನೋಡಿ, ಈ ಒಂದು ಎಕ್ಸಾಂಪಲ್ನಲ್ಲಿ ಯಾವ ಥರ ನೀವು ನಂಬರ್ ಜಾಸ್ತಿ ಮಾಡ್ತಾ ಇದ್ದೀರಲ್ಲ, ಆವಾಗ ಏನಾಗುತ್ತೆ, ನಮಗೆ ಜಾಸ್ತಿ ಸ್ಪೀಡ್ ಬೇಕಾದರೆ ನಮಗೆ ಜಾಸ್ತಿ ಕರೆಂಟ್ ಬೇಕು. ನಮಗೆ ಜಾಸ್ತಿ ಕರೆಂಟ್ ಬೇಕಾದರೆ ರೆಸಿಸ್ಟೆನ್ಸ್ನ ಕಡಿಮೆ ಯೂಸ್ ಮಾಡಬೇಕು. ಯಾವಾಗ ಕಡಿಮೆ ಇರುತ್ತಲ್ಲ ಮಕ್ಕಳೇ, ಆವಾಗ ಕರೆಂಟನ್ನು ಜಾಸ್ತಿ ಬರುತ್ತೆ. ಯಾವಾಗ ನಾವು ರೆಸಿಸ್ಟೆನ್ಸ್ ಜಾಸ್ತಿ ಇದ್ದರೆ ಕಡಿಮೆ ಕರೆಂಟ್ ಬರುತ್ತೆ. ಸೊ ಈ ಒಂದು ರೆಸಿಸ್ಟೆನ್ಸ್ ಮುಖಾಂತರ ನಾವು ಫ್ಯಾನನ್ನು ಕಂಟ್ರೋಲ್ ಮಾಡ್ಬೋದು. ಇಲ್ಲಿ ನೋಡಿ, ಓಕೆನಾ, ಇಲ್ಲಿ ರೆಸಿಸ್ಟೆನ್ಸ್ ತೊಗೋತಾ ಇದ್ದೀನಿ ಮಕ್ಕಳೇ. ರೆಸಿಸ್ಟೆನ್ಸ್ 1000 ಓಮ್ ಇದ್ದಾಗ ಸ್ಪೀಡ್ ಎಷ್ಟಿರುತ್ತೆ, ಕಡಿಮೆ ಇರುತ್ತೆ ಅಂದ್ಕೊಳ್ಳಿ. ಎಷ್ಟು? 100 RPM. ಸ್ಲೋ RPM ಅಂದರೆ ರೆವಲ್ಯೂಷನ್ ಪರ್ ಮಿನಿಟ್, ಸ್ಲೋ ಆಗಿ ತಿರುಗುತ್ತೆ. ಅದೇ ಟೈಮ್ನಲ್ಲಿ ಕರೆಂಟ್ ಎಷ್ಟಿರುತ್ತೆ, 1 ಆಂಪಿಯರ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಇವಾಗ ನಾನು ರೆಸಿಸ್ಟೆನ್ಸ್ ಕಡಿಮೆ ಮಾಡ್ತೀನಿ, 500 ಓಮ್ಸ್ ಮಾಡ್ತೀನಿ. ಆವಾಗ ಸ್ಪೀಡ್ ಏನಾಗುತ್ತೆ ಮಕ್ಕಳೇ, ಜಾಸ್ತಿ ಆಗುತ್ತೆ. ಎಷ್ಟು? 200 RPM ಅಂತ ಅಂದ್ಕೊಳ್ಳಿ. ಆವಾಗ ಕರೆಂಟ್ ಆ ಫ್ಯಾನ್ನಲ್ಲಿ ಎಷ್ಟು ಹೋಗುತ್ತೆ, 2 ಆಂಪಿಯರ್ಸ್. ಸೊ ಅದೇ ರೀತಿ ಇದನ್ನು ನಾನು ಇನ್ನೂ ಕಡಿಮೆ ಮಾಡ್ತೀನಿ, 400 ಓಮ್ಸ್ ಮಾಡ್ತೀನಿ. ಇದನ್ನು ಆವಾಗ ಏನಾಗುತ್ತೆ, ಸ್ಪೀಡು ಜಾಸ್ತಿ ಆಗುತ್ತೆ. ದಟ್ ಈಸ್ 300 RPM ಅಂತ ಆಗುತ್ತೆ. ಆವಾಗ ಕರೆಂಟು 3 ಆಂಪಿಯರ್ಸ್ ಅಂತ ಅನ್ಕೋತೀವಿ. ನೋಡಿ ಮಕ್ಕಳೇ, ಯಾವ ಥರ ನೀವು ರೆಸಿಸ್ಟೆನ್ಸ್ನ ವ್ಯಾಲ್ಯೂ ಕಡಿಮೆ ಮಾಡ್ತಿರಲ್ಲ, ಅದೇ ರೀತಿ ಕರೆಂಟ್ ಜಾಸ್ತಿ ಆಗುತ್ತೆ. ಓಕೆನಾ? ಅವಾಗ ಏನಾಗುತ್ತೆ, ಈ ಒಂದು ಫ್ಯಾನಿನ ಸ್ಪೀಡನ್ನು ನಾವು ಕಂಟ್ರೋಲ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಸೊ ಒಂದು ತಿಳ್ಕೊಳ್ಳಿ ಮಕ್ಕಳೇ, ರೆಸಿಸ್ಟೆನ್ಸು ಎಲ್ಲಿ ಜಾಸ್ತಿ ಇರುತ್ತಲ್ಲ ಅಲ್ಲಿ ಕರೆಂಟು ಕಡಿಮೆ ಇರುತ್ತೆ. ಅದೇ ರೀತಿ ಎಲ್ಲಿ ರೆಸಿಸ್ಟೆನ್ಸು ಕಡಿಮೆ ಇರುತ್ತೆ ಆವಾಗ ಏನಾಗುತ್ತೆ, ಕರೆಂಟ್ ಏನಿರುತ್ತೆ ನಮಗೆ ಜಾಸ್ತಿ ಇರುತ್ತೆ ಅಂತ ಅರ್ಥ. ಓಕೆನಾ? ಸೊ ಫ್ಯಾನಿನ ಈ ರೆಗ್ಯುಲೇಟರ್ನಲ್ಲಿ ಏನಿರುತ್ತೆ, ರೆಸಿಸ್ಟೆನ್ಸ್ ಇರುತ್ತೆ ಮಕ್ಕಳೇ. ನಮಗೆ ಸ್ಪೀಡ್ ಜಾಸ್ತಿ ಬೇಕಾದರೆ ನಾವು ರೆಸಿಸ್ಟೆನ್ಸ್ನ ಕಡಿಮೆ ಮಾಡಬೇಕು. ಆವಾಗ ಸ್ಪೀಡ್ ಜಾಸ್ತಿ ಆಗುತ್ತೆ, ಕರೆಂಟ್ ಜಾಸ್ತಿ ಹೋಗುತ್ತೆ ಅದರಲ್ಲಿ. ಅದೇ ರೀತಿ ಯಾವಾಗ ನಮಗೆ ಸ್ಪೀಡು ಕಡಿಮೆ ಮಾಡಬೇಕು ಅಂದರೆ ರೆಸಿಸ್ಟೆನ್ಸ್ನ ಆ್ಯಡ್ ಮಾಡಿದರೆ ಸ್ಪೀಡು ಕಡಿಮೆ ಆಗುತ್ತೆ ಅಂತ ಈ ಒಂದು ಪಾಯಿಂಟ್ನಲ್ಲಿ ನೀವು ತಿಳ್ಕೊಬೋದು. ಸೊ ಸ್ಟೂಡೆಂಟ್, ಫ್ಯಾಕ್ಟರ್ಸ್ ಆನ್ ವಿಚ್ ದಿ ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರ್ ಡಿಪೆಂಡ್ಸ್. ಈ ರೆಸಿಸ್ಟೆನ್ಸು ಯಾವ ಫ್ಯಾಕ್ಟರ್ ಮುಖಾಂತರ ಇದು ಡಿಪೆಂಡ್ ಆಗಿರುತ್ತೆ, ಅದು ಇವಾಗ ಈ ಪಾಠದಲ್ಲಿ ನೋಡೋಣ ಮಕ್ಕಳೇ. ಯಾವ ಯಾವ ಫ್ಯಾಕ್ಟರ್ಸ್ ಡಿಪೆಂಡ್ ಆಗಿರುತ್ತೆ ಅನ್ನೋದು ಈಗ ನಾನು ಇಲ್ಲಿ ಹೈಲೈಟ್ ಮಾಡ್ತೀನಿ. ಇಲ್ಲಿ ನೋಡೋಣ. ಈ ನಾ ಹೈಲೈಟ್ಸ್ ಮಾಡಿರುವಂಥದ್ದನ್ನು ನೀವು ನೋಟ್ಸ್ ಮಾಡ್ಕೊಳ್ಳಿ. ಇದು ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮಕ್ಕಳೇ, ಯಾವ ಫ್ಯಾಕ್ಟರ್ಸು ಡಿಪೆಂಡ್ ಆಗಿರುತ್ತೆ ರೆಸಿಸ್ಟೆನ್ಸ್ ಅಂದರೆ, ಮೊದಲನೇದಾಗಿ ಲೆಂತ್ ಆಫ್ ದಿ ಕಂಡಕ್ಟರ್. ಲೆಂತ್ ಆಫ್ ದಿ ಕಂಡಕ್ಟರ್. ಹಾಗೆ ಇಲ್ಲಿ 3 ಫ್ಯಾಕ್ಟರ್ ಇದೆ. ಒಂದು ಲೆಂತು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮತ್ತು ನೇಚರ್ ಆಫ್ ಮಟೀರಿಯಲ್. ಫಸ್ಟ್ ಬಂದುಬಿಟ್ಟು ಏನಾಗಿದೆ ಮಕ್ಕಳೇ, ಲೆಂತ್ ಆಫ್ ದಿ ಕಂಡಕ್ಟರ್. ಯಾವುದೇ ಒಂದು ರೆಸಿಸ್ಟೆನ್ಸು ಲೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೇ ರೀತಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೇ ರೀತಿ ನೇಚರ್ ಆಫ್ ಮಟೀರಿಯಲ್, ಯಾವ ಮಟೀರಿಯಲ್ನ ನಾವು ಯೂಸ್ ಮಾಡ್ತಾಯಿದ್ದೀವಿ. ಈ 3 ಫ್ಯಾಕ್ಟರ್ ಮುಖಾಂತರ
ಏನಾಗಿರುತ್ತೆ, ರೆಸಿಸ್ಟೆನ್ಸನ್ನು ಡಿಪೆಂಡ್ ಆಗಿರುತ್ತೆ ಮಕ್ಕಳೇ. ಓಕೆನಾ. ಲೆಂತು, ಯಾವುದೇ ಒಂದು ವೈರಿನ ಲೆಂತ್ ಆಗಿರ್ಬೋದು, ಅದರ ದಪ್ಪ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಗಿರ್ಬೋದು, ಮತ್ತು ಯಾವ ಮಟೀರಿಯಲ್ ಯೂಸ್ ಮಾಡ್ತಾಯಿದ್ದೀವಿ, ಅಲ್ಯೂಮಿನಿಯಮ್ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಯಾವುದೇ ಒಂದು ಮಟೀರಿಯಲ್ ಆಗಿರ್ಬೋದು ಮಕ್ಕಳೇ. ಓಕೆನಾ. ಆ ವೈರು ಯಾವ ಮಟೀರಿಯಲ್ ಏನೋ ನೋಡ್ಬೋದು. ನೋಡಿ ಮಕ್ಕಳೇ, ಇಲ್ಲಿ ರೆಸಿಸ್ಟೆನ್ಸ್ ಅನ್ನೋದು ಯಾವ ಫ್ಯಾಕ್ಟರ್ಸ್ ಮುಖಾಂತರ ಇದು ಡಿಪೆಂಡ್ ಆಗಿರುತ್ತೆ ಅಂದರೆ, ಆಗಲೇ ನಾನು ತೋರಿಸಿರೋ ಹಾಗೆ ಲೆಂತು, ಎರಡನೇದಾಗಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಸೊ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂದರೆ ಯಾವುದೇ ಒಂದು ವೈರ್ ತೊಗೊಂಡಾಗ ಅದರ ದಪ್ಪ ಎಷ್ಟಿದೆ ಅಂತ ನೀವು, ಅದಕ್ಕೆ ನಾವು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಮೂರನೇದು ನೇಚರ್ ಆಫ್ ಮಟೀರಿಯಲ್. ಸೊ ಅದು ಯಾವ ಮಟೀರಿಯಲ್ಲಿಂದ ಮಾಡಲ್ಪಟ್ಟಿದೆ, ಅಲ್ಯೂಮಿನಿಯಂ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಮತ್ತು ಯಾವುದೇ ಒಂದು ಮೆಟಾಲಿಕ್ ವೈರ್ ಆಗಿರ್ಬೋದು ಮಕ್ಕಳೇ. ಓಕೆನಾ. ಸೊ ರೆಸಿಸ್ಟೆನ್ಸ್ ಯಾವುದ್ರ ಮುಖಾಂತರ ಡಿಪೆಂಡ್ ಆಗಿದೆ, ಅದರ ಲೆಂತು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮತ್ತು ನೇಚರ್ ಆಫ್ ಮಟೀರಿಯಲ್. ಸ್ಟೂಡೆಂಟ್ಸ್, ಈ ಒಂದು 3 ಫ್ಯಾಕ್ಟರ್ನಲ್ಲಿ ರೆಸಿಸ್ಟೆನ್ಸ್ ಡಿಪೆಂಡ್ ಆಗಿರ್ತೀವಿ ಅಂತ ನಾವು ಹೇಳಿದ್ವಿ. ಇವಾಗ ಅದರ ವಿವರಣೆ ನೋಡೋಣ. ಓಕೆ. ಸ್ಟೂಡೆಂಟ್, ರೆಸಿಸ್ಟೆನ್ಸ್ ಅನ್ನೋದು ಲೆಂತ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದರೆ ಮಕ್ಕಳೇ, ರೆಸಿಸ್ಟೆನ್ಸ್ ವ್ಯಾಲ್ಯೂ ಜಾಸ್ತಿ ಆದಾಗ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ, ಯಾವಾಗ ಅದರ ಲೆಂತ್ ಜಾಸ್ತಿ ಆಗುತ್ತೆ ಆವಾಗ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಷ್ಟು ವೈರ್ ತೊಗೋತೀನಿ ಮಕ್ಕಳೇ. ಓಕೆ. ಈ 1 ಮೀಟರ್ ವೈರ್ ತೊಗೊಂಡಾಗ ಅದರ ರೆಸಿಸ್ಟೆನ್ಸು 100 ಓಮ್ ಇದೆ ಅಂದ್ಕೊಳ್ಳಿ. ಇವಾಗ ನಾನು ಮತ್ತೊಂದು ಮೀಟ್ರನ್ನ ಎಕ್ಸ್ಟೆಂಡ್ ಮಾಡ್ತೀನಿ. ಓಕೆ. ಇದು ಎಷ್ಟಾಯಿತು, 2 ಮೀಟ್ರ್ ಆಯಿತು. ಸೊ 2 ಮೀಟ್ರ್ ಆದಾಗ ಇದೇನಾಗುತ್ತೋ 100 ಮೀಟ್ರ್, ಇದನ್ನು ಕೂಡ 100 ಓಮ್ಸ್ ಆಗುತ್ತೆ. ಸೊ 100 ಓಮ್ಸ್ ಪ್ಲಸ್ 100 ಓಮ್ಸ್ 200 ಓಮ್ಸ್ ಆಯಿತು ಮಕ್ಕಳೇ. ಓಕೆ. ಸೊ ಯಾವ ರೀತಿ ನಾವು ಲೆಂತನ್ನು, ವೈರ್ ಲೆಂತ್ ಜಾಸ್ತಿ ಮಾಡ್ತೀವಲ್ಲ, ಅವಾಗ ಏನಾಗುತ್ತೆ ಮಕ್ಕಳೇ, ನಮಗೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ ಅಂತ ಅನ್ಕೋಬೋದು. ಸೊ 1 ಮೀಟ್ರ್ ಇದ್ದಾಗ ಎಷ್ಟು ಬಂತು, 100 ಓಮ್ಸ್ ಇತ್ತು. ಅದೇ ರೀತಿ 2 ಮೀಟರ್ಸ್ ಇದ್ದಾಗ 200 ಓಮ್ಸ್ ಆಯಿತು. ಓಕೆನಾ. ಸೊ ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಅಂತ ಬರಿತೀವಿ. ಓಕೆನಾ. ಸೊ ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಅಂದರೆ ಯಾವಾಗ ರೆಸಿಸ್ಟೆನ್ಸು ಲೆಂತ್ ಜಾಸ್ತಿ ಆಗುತ್ತೋ ಆವಾಗ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. ನಿಮಗೆಲ್ಲ ಗೊತ್ತಿದೆ, ಯಾವಾಗ ರೆಸಿಸ್ಟೆನ್ಸ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಮಕ್ಕಳೇ, ಆವಾಗ ಕರೆಂಟನ್ನ ಕಡಿಮೆ ಪಾಸ್ ಮಾಡಲಿಕ್ಕೆ ಬಿಡುತ್ತೆ ಯಾವುದೇ ಒಂದು ಕಂಡಕ್ಟರ್ನಲ್ಲಿ ಅಂತ ನೆನ್ಪಿಟ್ಕೊಳ್ಳಿ. ಓಕೆ. ಸೊ ನೆಕ್ಸ್ಟ್, ರೆಸಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ. ಓಕೆ. ಆರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಅಂದರೆ ಯಾವಾಗ ಒಂದು ಕಂಡಕ್ಟರ್ ಇರುತ್ತಲ್ಲ, ಆ ಕಂಡಕ್ಟರ್ ಏರಿಯಾ ಅಂದರೆ ಎಷ್ಟು ದಪ್ಪ ಇತ್ತಂದರೆ ಆವಾಗ ರೆಸಿಸ್ಟೆನ್ಸ್ ವ್ಯಾಲ್ಯೂ ಏನಾಗುತ್ತೆ ಮಕ್ಕಳೇ, ಕಡಿಮೆ ಆಗುತ್ತೆ. ರೆಸಿಸ್ಟೆನ್ಸ್ ವ್ಯಾಲ್ಯೂ ಯಾವಾಗ ಕಡಿಮೆ ಆಗುತ್ತೆ, ಆ ವೈರ್ನ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಎರಡನೇ ಪಾಯಿಂಟ್ ಏನು ಹೇಳಿದೆ ಮಕ್ಕಳೇ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಇಲ್ಲಿ ನೋಡಿ ಮಕ್ಕಳೇ, ನಾನು 2 ವೈರ್ಗೆ ಕಂಪೇರ್ ಮಾಡ್ತೀನಿ. ಒಂದು ಚಿಕ್ಕ ವೈರು ಸೇಮ್ ಲೆಂತ್ ಇರೋದು ತೊಗೋತೀನಿ, ದಪ್ಪ ವೈರು ಕೂಡ ಸೇಮ್ ಲೆಂತ್ ಇದೆ, ಅದು ಕೂಡ 1 ಮೀಟ್ರ್ ಇದೆ. ಈ ಚಿಕ್ಕ ವೈರ್ನ ರೆಸಿಸ್ಟೆನ್ಸು 1000 ಓಮ್ಸ್ ಆದಾಗ, ದೊಡ್ಡ ವೈರ್ನ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನಿದೆ ದಪ್ಪ ಆಗಿದೆಯಲ್ಲ, ಅದಕ್ಕೇನಾಗುತ್ತೆ, ಅದು ರೆಸಿಸ್ಟೆನ್ಸು ಕಡಿಮೆ ಇರುತ್ತೆ ಈ ಸಣ್ಣ ವೈರ್ನಲ್ಲಿ. ಈ ದಪ್ಪ ವೈರ್ನಲ್ಲಿ ಎಷ್ಟಿರುತ್ತೆ? ಸೊ ಎಲ್ರಿಗೂ ಕೂಡ ಇದೇ ಕನ್ಫ್ಯೂಷನ್ ಇರುತ್ತೆ ಮಕ್ಕಳೇ, ಈ ದಪ್ಪ ವೈರ್ನಲ್ಲಿ ರೆಸಿಸ್ಟೆನ್ಸು ಜಾಸ್ತಿ ಇರುತ್ತೆ ಅಂತ ಅನ್ಕೋತೀರಿ. ಇದು ತಪ್ಪು. ಓಕೆನಾ. ಯಾವಾಗ ದಪ್ಪ ವೈರ್ ಇತ್ತಪ್ಪ ಅಂದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿ ಇದ್ದರೆ ಅವಾಗ ಏನಾಗುತ್ತೆ ಮಕ್ಕಳೇ, ಕಡಿಮೆ ರೆಸಿಸ್ಟೆನ್ಸ್ ಇರುತ್ತೆ. ಓಕೆನಾ. ಸೊ ಇಲ್ಲಿ 1000 ಓಮ್ ಇದ್ದರೆ ಇಲ್ಲೇನಾಗುತ್ತೆ 500 ಓಮ್ಸ್ ಇರುತ್ತೆ. ಸೊ ಅದಕ್ಕೆ ಏನು ಹೇಳ್ತಾನೆ ಮಕ್ಕಳೇ,
ರೆಸಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತ ಇಲ್ಲಿ ಬರಿತೀವಿ. ಓಕೆನಾ? ಸೊ 2 ಪಾಯಿಂಟ್ ನೆನಪಿಡಿ. 1 ಪಾಯಿಂಟು ಯಾವಾಗ ರೆಸಿಸ್ಟೆನ್ಸ್ ಲೆಂತ್ ಜಾಸ್ತಿ ಆಗುತ್ತೆ ಆವಾಗ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಯಾವಾಗ ಅದರ ಡಯಾಮೀಟರ್ ದಪ್ಪ ಜಾಸ್ತಿ ಆಗುತ್ತಲ್ಲ ಆವಾಗ ಏನಾಗುತ್ತೆ ಮಕ್ಕಳೇ, ಆ ರೆಸಿಸ್ಟೆನ್ಸ್ ವ್ಯಾಲ್ಯೂನ ಕಡಿಮೆ ಆಗುತ್ತೆ ಅಂತ ಅಂದ್ಕೊಳ್ಳಿ. ಸೊ ಮಕ್ಕಳೇ, ಇಲ್ಲಿ ನಾವು ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಅಂತ ಬರ್ತೀವಿ. ಯಾವ ಥರ ನಮಗೆ ಲೆಂತ್ ಜಾಸ್ತಿ ಆಗುತ್ತೆ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಆಗುತ್ತೆ, ಅದೇ ರೀತಿ ಆರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/a. ಇಟ್ ಮೀನ್ಸ್ ಆರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ಕಂಡಕ್ಟರ್. ಸೊ ನಾನು ಈ 2 ಇಕ್ವೇಷನ್ನ ಕಂಬೈನ್ ಮಾಡಿದಾಗ ಯಾವ ಥರ ಬರೀಬೋದು ಮಕ್ಕಳೇ, ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು L/a ಅಂತ ಬರಿಬೋದು. ಇಲ್ಲಿ ಎ ಅಂದರೆ ಲೆಂತ್ ಆಫ್ ದಿ ಕಂಡಕ್ಟರ್, ಯಾವುದೇ ಒಂದು ವೈರಿನ ಲೆಂತು ಎಷ್ಟಿದೆ ಅಂತ ಗೊತ್ತಾಗುತ್ತೆ, ಅದೇ ರೀತಿ ಅದರ ಏರಿಯಾ ದಪ್ಪ ಎಷ್ಟಿದೆ ಅಂತ ನಾವು ಎಯಿಂದ ಇಂಡಿಕೇಟ್ ಮಾಡ್ತೀವಿ. ಓಕೆನಾ? ಸೊ ನೋಡಿ, ಈ ವೈರ್ ಇದೆ ಅಂತ ತಿಳ್ಕೊಳ್ಳಿ, ಇದರ ಲೆಂತ್ ಎಷ್ಟಿದೆ ಅಂತ ಎಲ್ಲಿಂದ ಡಿನೋಟ್ ಮಾಡಿದರೆ ಇದರ ದಪ್ಪ ಎಷ್ಟಿದೆ ಅಂತ ಅನ್ನೋದು ನಾವು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತ ಹೇಳ್ತೀವಿ. ಓಕೆನಾ? ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಓಕೆ. ಸೊ ಈ ಇಕ್ವೇಷನ್ನ ಈ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ನ ನಾನು ರಿಮೂವ್ ಮಾಡಿದರೆ ಆವಾಗ ಆರ್ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ರಿಮೂವ್ ಮಾಡಿದರೆ ಆ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ನ ನಾನು ರೋ ಅಂತ ಬರಿತೀನಿ, ರೋ L/a ಅಂತ ಬರಿಬೋದು. ಓಕೆನಾ? ರೋ ಅಂದರೆ ಏನಂದರೆ ಈ ಮಟೀರಿಯಲ್ ಯಾವುದು ಯೂಸ್ ಮಾಡ್ತಾ ಇದ್ದೀರಲ್ಲ ಅದು ಯಾವ ಮಟೀರಿಯಲ್ ಇದೆ, ಅದು ಅಲ್ಯೂಮಿನಿಯಂ ಆಗಿರ್ಬೋದು ಅಥವಾ ಕಾಪರ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಮಟೀರಿಯಲ್ಲಿಂದ ಮಾಡಲ್ಪಟ್ಟಿರ್ಬೋದು. ಓಕೆನಾ? ಅದನ್ನು ಯಾವುದು ಇಂಡಿಕೇಟ್ ಮಾಡುತ್ತೆ ಅಂದರೆ ರೋ ಇಂದ ಇಂಡಿಕೇಟ್ ಮಾಡ್ತೀವಿ. ಅದರದ್ದೇ ಆದ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಇರುತ್ತೆ, ಅದಕ್ಕೆ ನಾವೇನಂತೀವಿ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ ಮಕ್ಕಳೇ. ಓಕೆನಾ? ಸೊ ಆರ್ ಈಸ್ ಈಕ್ವಲ್ಸ್ ಟು ರೋ L/a. Factor on which the resistance of conductor depends means one is length of conductor, next is area of cross section and nature of material, that is rho. ಮಕ್ಕಳೇ, ಲೆಂತು ಮತ್ತು ಅದರ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ನು ಮತ್ತು ಅದು ಯಾವ ಮಟೀರಿಯಲಿಂದ ಮಾಡಲ್ಪಟ್ಟಿದೆ, ಈ 3 ಫ್ಯಾಕ್ಟ್ರಿಂದ ರೆಸಿಸ್ಟೆನ್ಸು ಡಿಪೆಂಡ್ ಆಗಿರುತ್ತೆ. ಹಿಯರ್ ರೋ ಈಸ್ ಕಾಲ್ಡ್ ರೆಸಿಸ್ಟಿವಿಟಿ ಆಫ್ ಮಟೀರಿಯಲ್. L is length of conductor. A is area of cross section conductor. This symbol is represents rho. Okay. Rho is nothing but a resistivity of the material. ಯಾವುದೇ ಒಂದು ಮಟೀರಿಯಲ್ ಆಗಿರುತ್ತಲ್ಲ, ಸಿಲ್ವರ್ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಐರನ್, ನಿಕಲ್, ಕ್ರೋಮಿಯಂ, ಮರ್ಕ್ಯುರಿ, ಯಾವುದೇ ಒಂದು ಕಂಡಕ್ಟರ್ನ ಅದರದೇ ಆದ ಒಂದು ರೆಸಿಸ್ಟಿವಿಟಿ ಇರುತ್ತೆ ಮಕ್ಕಳೇ, ಆ ರೆಸಿಸ್ಟಿವಿಟಿನ ನಾವು ರೋ ಇಂದ ಇಂಡಿಕೇಟ್ ಮಾಡ್ತೀವಿ. ಈ ಒಂದು ರೆಸಿಸ್ಟಿವಿಟಿ ಇದೆಯಲ್ಲ, ಈ ರೆಸಿಸ್ಟಿವಿಟಿಯ SI ಯೂನಿಟ್ ಆಫ್ ರೆಸಿಸ್ಟಿವಿಟಿ ಏನಪ್ಪ ಅಂದರೆ ಓಮ್ಸ್ ಮೀಟರ್ ಅಂತ ನಾವು ಕರಿತೀವಿ ಮಕ್ಕಳೇ. SI ಯೂನಿಟ್ ಆಫ್ ರೆಸಿಸ್ಟಿವಿಟಿ ನೋಡಿ, ರೆಸಿಸ್ಟೆನ್ಸ್ ಬೇರೆ,
ಸೊ ರೆಸಿಸ್ಟೆನ್ಸ್ ಎಸ್ ಐ ಯೂನಿಟ್ ಏನಿದೆ, ಓಮ್ ಇದೆ. ಓಕೆನಾ. ರೆಸಿಸ್ಟಿವಿಟಿ ಎಸ್ ಐ ಯೂನಿಟ್ ಏನು ಮಕ್ಕಳೇ, ಓಮ್ಸ್ ಮೀಟರ್ ಅಂತ ಬರಿಬೋದು. ಸೊ ಮಕ್ಕಳೇ, ಯಾವುದೇ ಒಂದು ಮಟೀರಿಯಲ್ ಅಲಾಯ್ ಮೆಟೀರಿಯಲ್ ತಗೊಂಡಾಗ ಅದರ ರೆಸಿಸ್ಟಿವಿಟಿ ಏನಾಗಿರುತ್ತೆ, ವೆರಿ ಲೋ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಟಂಗ್ಸ್ಟನ್ ಆಗಿರ್ಬೋದು, ಮ್ಯಾಗ್ನಿಯನ್ ಆಗಿರ್ಬೋದು, ಕ್ರೋಮಿಯಮ್ ಆಗಿರ್ಬೋದು, ಅದರ ರೆಸಿಸ್ಟಿವಿಟಿ ಏನಾಗಿರುತ್ತೆ ಮಕ್ಕಳೇ, ಕಡಿಮೆ ಇರುತ್ತೆ. ಓಕೆನಾ. ಸೊ ರೇಂಜ್ ಎಷ್ಟಿರುತ್ತೆ ಅಂದರೆ 10⁻⁻18 ಓಮ್ಸ್ ಮೀಟರ್ ಆಗಿರ್ಬೋದು ಇಂದ 10⁻⁻6 ಓಮ್ಸ್ ಮೀಟರ್ ಆಗಿರುತ್ತೆ ಮಕ್ಕಳೇ. ಓಕೆನಾ. ದಟ್ಸ್ ವೇ these alloys are considered as very good conductors. Alloys such as tungsten, magnine, nichromes alloys does not oxidize or burn radially at higher temperature. ಸೊ ಅದಕ್ಕೆ ಸ್ಟೂಡೆಂಟ್ಸ್, ಈ ಒಂದು ಅಲಾಯ್ ಏನಾಗುತ್ತೆ, ಇದು ಬೇಗ ಮೆಲ್ಟ್ ಆಗೋದಿಲ್ಲ. ಅದಕ್ಕೆ ನಾವು ಯಾವುದೇ ಒಂದು ಟಂಗ್ಸ್ಟನ್ ಬಲ್ಬ್ನಲ್ಲಿ ನಾವು ಏನು ಮಾಡ್ತೀವಿ ಮಕ್ಕಳೇ, ಇದು ಗುಡ್ ಕಂಡಕ್ಟರ್ ಆದರೂ ಕೂಡ ನಾವು ಏನು ಮಾಡ್ತೀವಿ, ಈ ಒಂದು ಇದು ಬೇಗ ಬರ್ನ್ ಆಗಿ ಮೆಲ್ಟ್ ಆಗೋದಿಲ್ಲ ಅಟ್ ಅ ಹೈಯರ್ ಟೆಂಪರೇಚರ್ನಲ್ಲಿ. ಬಲ್ಬ್ ಮತ್ತು ಇತರೆ ವಸ್ತುದಲ್ಲಿ ನಾವು ಕಾಪರ್ನ ಯೂಸ್ ಮಾಡೋದಲ್ಲ ಮಕ್ಕಳೇ, ಯಾಕಂದರೆ ಅಲ್ಲಿ ಹೈಯರ್ ಟೆಂಪರೇಚರ್ನಲ್ಲಿ ಆ ಕಾಪರು ಅಥವಾ ಅಲ್ಯೂಮಿನಿಯಂ ಕಂಡಕ್ಟರ್ ಏನಾಗುತ್ತೆ, ಮೆಲ್ಟ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಈ ಒಂದು ಕಾಪರು ಮತ್ತು ಅಲ್ಯೂಮಿನಿಯಮು ನಾವು ಕರೆಂಟನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ಕರೆಂಟ್ ಟ್ರಾನ್ಸ್ಫರ್ ಅಂದರೆ ಟ್ರಾನ್ಸ್ಮಿಷನ್ ಲೈನ್ಸು, ನೀವು ಹೊರಗಡೆ ಎಲ್ಲ ನೋಡಿರ್ಬೋದು, ಎಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಿ ನಿಮ್ಮ ಮನೆ ಬರಬೇಕಾದ್ರೆ ದೊಡ್ಡ ದೊಡ್ಡ ಟವರ್ಸ್ ಇರುತ್ತಲ್ಲ ಮಕ್ಕಳೇ, ಅಲ್ಲಿ ಅಲ್ಯೂಮಿನಿಯಂ ಕಂಡಕ್ಟರ್ಸ್ ಹಾಕಿರ್ತಾರೆ. ಅಲ್ಲಿ ನಾವೇನು ಮಾಡ್ತೀವಿ, ಈ ಒಂದು ಕಾಪರು ಅಥವಾ ಅಲ್ಯೂಮಿನಿಯಂ ಕಂಡಕ್ಟರ್ಸ್ನ ನಾವು ಟ್ರಾನ್ಸ್ಮಿಷನ್ ಲೈನ್ಗೆ ಯೂಸ್ ಮಾಡಿರ್ತೀವಿ ಮಕ್ಕಳೇ. ಓಕೆನಾ. ನೋಡಿ, ಇನ್ಸುಲೇಟರ್ನಲ್ಲಿ, ಸೊ ಇನ್ಸುಲೇಟರ್ ಅಂದರೆ ಯಾವುದು ಮಕ್ಕಳೇ, ಯಾವುದೇ ಒಂದು ಗ್ಲಾಸ್ ಆಗಿರ್ಬೋದು ಮತ್ತು ರಬ್ಬರ್ ಆಗಿರ್ಬೋದು. ಸೊ ಅಲ್ಲಿ ಏನಿರುತ್ತೆ, ಈ ಒಂದು ರೆಸಿಸ್ಟಿವಿಟಿ ಅನ್ನೋದು ತುಂಬ ಹೈ ವ್ಯಾಲ್ಯೂ ಇರುತ್ತೆ. ಆ ಹೈ ವ್ಯಾಲ್ಯೂ ಅಂದರೆ ಎಷ್ಟಿರುತ್ತೆ ಅಂದರೆ 10⁻+12 to 10⁻17 ಇರುತ್ತೆ ಮಕ್ಕಳೇ. ಓಕೆನಾ. ಸೊ ನೋಡಿ, ಅಲಾಯ್ನಲ್ಲಿ ಎಷ್ಟಿದೆ, 10⁻−8 to 10⁻−6 ಇದೆ. ಅದೇ ರೀತಿ ಇನ್ಸುಲೇಟರ್ಸ್ನಲ್ಲಿ 10⁻+12 ಇದೆ, 10 to 10⁻+17 ಇದೆ. ನೋಡಿ, ಅದಕ್ಕೆ ಮಕ್ಕಳೇ ಅಲಾಯ್ನಲ್ಲಿ ಇಟ್ ಈಸ್ ಎ ಕನ್ಸಿಡರ್ ಆಸ್ ಎ ಗುಡ್ ಕಂಡಕ್ಟರ್. ಇಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ಬೋದು, ಆದರೆ ಇನ್ಸುಲೇಟರ್ನಲ್ಲಿ ಯಾವುದೇ ರೀತಿಯಾಗಿ ಈ ಒಂದು ಕರೆಂಟನ್ನು ಪಾಸ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇಲ್ಲಿ ರೆಸಿಸ್ಟಿವಿಟಿ ಅನ್ನೋದು ಜಾಸ್ತಿ ಇದೆ, ಇಲ್ಲಿ ರೆಸಿಸ್ಟಿವಿಟಿ ಅನ್ನೋದು ಕಡಿಮೆ ಇದೆ. ಅದಕ್ಕಾಗಿ ಇದು ಗುಡ್ ಕಂಡಕ್ಟರ್ ಆಗುತ್ತೆ, ಇದು ಏನಾಗುತ್ತೆ, ಇನ್ಸುಲೇಟರ್ ಆಗುತ್ತೆ. ಯಾವುದೇ ಥರನಾಗಿ ನೀವು ರಬ್ಬರ್ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಗ್ಲಾಸ್ ಆಗಿರ್ಬೋದು, ಈ ಒಂದು ಪೇಪರ್ ಆಗಿರ್ಬೋದು, ಇಲ್ಲಿ ರೆಸಿಸ್ಟಿವಿಟಿ ವ್ಯಾಲ್ಯೂ ಜಾಸ್ತಿ ಇರೋದರಿಂದ ನಮಗೆ ಕರೆಂಟು ಹರಿಲಿಕ್ಕೆ ಸಾಧ್ಯವಿಲ್ಲ. ಸೊ ಕರೆಂಟು ಏನು ಮಾಡುತ್ತೆ ಮಕ್ಕಳೇ, ರೆಸಿಸ್ಟೆನ್ಸು ಜಾಸ್ತಿ ಇದ್ದರೆ, ರೆಸಿಸ್ಟಿವಿಟಿ ಜಾಸ್ತಿ ಇದ್ದರೆ ಕರೆಂಟು ಹರಿಯೋಕ್ಕೆ ಸಾಧ್ಯವಿಲ್ಲ. ಓಕೆನಾ. ಕರೆಂಟು ರೆಸಿಸ್ಟಿವಿಟಿ ಕಡಿಮೆ ಇದ್ದಾಗ ಮಾತ್ರ ನಾವು ಕರೆಂಟನ್ನು ಜಾಸ್ತಿನ ಹರಿಬಿಡ್ಬೋದು ಅಂತ ಈ ಒಂದು ಇನ್ಸುಲೇಟ್ರು ಮತ್ತು ಅಲಾಯಿ ಕಂಡಕ್ಟರ್ ಮುಖಾಂತರ ನಾವು ನೋಡ್ಬೋದು. ಅದೇ ರೀತಿ ಮಕ್ಕಳೇ, ಇಲ್ಲಿ ಒಂದು ಚಾರ್ಟ್ ಕೊಟ್ಟಿದ್ದಾರೆ. ಈ ಒಂದು ಚಾರ್ಟ್ ನೋಡಿ, ಇಲ್ಲಿ ನೋಡಿ ಮಕ್ಕಳೇ, ಈ ಒಂದು ಚಾರ್ಟ್ ಕೊಟ್ಟಿದ್ದಾರೆ. ರೆಸಿಸ್ಟಿವಿಟಿ, ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಸಬ್ಸ್ಟನ್ಸಸ್ ಅಟ್ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಆಫ್ ಸಮ್ ಸಬ್ಸ್ಟನ್ಸಸ್ ಅಟ್ 20 ಡಿಗ್ರಿ ಸೆಲ್ಸಿಯಸ್
ನೋಡಿ ಕಂಡಕ್ಟರ್ನಲ್ಲಿ ಸಿಲ್ವರ್ ಇದೆ, ಕಾಪರ್ ಇದೆ, ಅಲ್ಯೂಮಿನಿಯಂ ಇದೆ, ಟಂಗ್ಸ್ಟನ್ ಇದೆ. ಸೊ ಸಿಲ್ವರ್ ವ್ಯಾಲ್ಯೂ ನೋಡಿ 1.60 ಇಂಟು 10⁻⁻8 ಇದೆ. ಅದೇ ರೀತಿ ಕಾಪರ್ 1.62 ಇಂಟು 10⁻⁻18 ಇದೆ. ಅಲ್ಯೂಮಿನಿಯಂ ಎಷ್ಟಿದೆ? 2.63 ಇಂಟು 10⁻⁻18. ನೋಡಿ, ರೆಸಿಸ್ಟಿವಿಟಿ ವ್ಯಾಲ್ಯೂ ಕಡಿಮೆ ಇದ್ದರೆ ಅಲ್ಲಿ ಏನಾಗುತ್ತೆ ಮಕ್ಕಳೇ, ಕರೆಂಟನ್ನು ಜಾಸ್ತಿ ಪಾಸ್ ಮಾಡ್ಬೋದು. ನೋಡಿ, ಸಿಲ್ವರ್ ಇದ್ದರೆ ಜಾಸ್ತಿ ಕರೆಂಟ್ ಪಾಸ್ ಆಗುತ್ತೆ ಆ್ಯಸ್ ಕಂಪೇರ್ ಟು ಕಾಪರ್. ಅಲ್ಯೂಮಿನಿಯಂ ಕಂಪೇರ್ ಮಾಡಿದರೆ ಕಾಪರ್ ಏನಿಸುತ್ತೆ, ಜಾಸ್ತಿ ಕರೆಂಟನ್ನು ಫ್ಲೋ ಮಾಡಲಿಕ್ಕೆ ಚಾನ್ಸ್ ಇದೆ. ಈ ಟಂಗ್ಸ್ಟನ್ ಏನಾಗುತ್ತೆ, ಕಡಿಮೆ ಕರೆಂಟ್ ಫ್ಲೋ ಮಾಡುತ್ತೆ ಆ್ಯಸ್ ಕಂಪೇರ್ ಟು ಅಲ್ಯೂಮಿನಿಯಂ. ಯಾಕಂದರೆ ಈ ರೆಸಿಸ್ಟಿವಿಟಿ ವ್ಯಾಲ್ಯೂ ಜಾಸ್ತಿ ಆದಾಗೆ ನಮಗೇನಾಗುತ್ತೆ ಮಕ್ಕಳೇ, ಕರೆಂಟ್ ವ್ಯಾಲ್ಯೂನ ಕಡಿಮೆ ಆಗುತ್ತೆ. ಓಕೆನಾ? ಸೊ ಅಲಾಯ್ ತೊಗೊಳ್ಳಿ, ಅಲಾಯ್ ಇದೆ ನಮಗೆ. ಸೊ ಅಲಾಯ್ ವ್ಯಾಲ್ಯೂ ನೋಡಿ 40 ಇಂಟು 10⁻⁻6 ಇದೆ. ಓಕೆನಾ? ಸೊ ಅದಕ್ಕೆ ನಾವು ಈ ಅಲಾಯ್ಸ್ನ ನೈಕ್ರೋಮ್ ವೈರ್ನ, ಟಂಗ್ಸ್ಟನ್ ವೈರ್ನ ಏನು ಮಾಡ್ತೀವಿ, ನಾವು ಬಲ್ಬ್ನಲ್ಲಿ ಯೂಸ್ ಮಾಡ್ತೀವಿ. ಓಕೆ, ವಾಟರ್ ಹೀಟರ್ ಎಲ್ಲ ಅದರಲ್ಲೆಲ್ಲ ಈ ಎಲ್ಲ ಮಟೀರಿಯಲ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ ಮಕ್ಕಳು. ಹೈಯರ್ ಟೆಂಪ್ರೇಚರ್ನಲ್ಲಿ ಅದು ಮೆಲ್ಟ್ ಆಗೋದಿಲ್ಲ. ಅದೇ ನಾವು ಕಂಡಕ್ಟರ್ಸ್ನ ತೊಗೊಂಡ್ರೆ ಏನಾಗುತ್ತೆ ಮಕ್ಕಳೇ, ಹೈಯರ್ ಟೆಂಪರೇಚರ್ನಲ್ಲಿ ಏನಾಗುತ್ತೆ, ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ? ಅದೇ ಇನ್ಸುಲೇಟರ್ ಕನ್ಸಿಡರ್ ಮಾಡಿದ್ರೆ ಗ್ಲಾಸು, ಹಾರ್ಡ್ ರಬ್ಬರ್ ಆಗಿರ್ಬೋದು, ಎಬೋನೈಟ್ ಆಗಿರ್ಬೋದು, ಡೈಮಂಡ್ ಆಗಿರ್ಬೋದು ಮತ್ತು ಪೇಪರ್ ಆಗಿರ್ಬೋದು, ಇದ್ರ ವ್ಯಾಲ್ಯೂಸ್ ನೋಡಿ 10⁻+ ಇದೆ. +10 ಟು +14, 13 to 16, 10⁻15 to 17. ಸೊ ಹೈಯರ್ ವ್ಯಾಲ್ಯೂ ಇರೋದ್ರಿಂದ ರೆಸಿಸ್ಟಿವಿಟಿ ಏನಾಗುತ್ತೆ ಮಕ್ಕಳೇ, ಅಲ್ಲಿ ಕರೆಂಟ್ ಪಾಸ್ ಆಗಲಿಕ್ಕೆ ಚಾನ್ಸಸ್ಸು ಕಡಿಮೆ ಇದೆ. ಓಕೆ ಅಂತ ಇಲ್ಲಿ ಈ ಒಂದು ರೆಸಿಸ್ಟಿವಿಟಿ ವ್ಯಾಲ್ಯೂಸ್ನ ಮುಖಾಂತರ ತಿಳ್ಕೊಬೋದು ಮಕ್ಕಳು. SI ಯೂನಿಟ್ ಆಫ್ ರೆಸಿಸ್ಟಿವಿಟಿ ಈಸ್ ಓಮ್ಸ್ ಮೀಟರ್ ಅಂತ ಗೊತ್ತಿರಲಿ. ಅದೇ ರೀತಿ ರೆಸಿಸ್ಟೆನ್ಸ್ SI ಯೂನಿಟ್ ಏನಾಗಿದೆ ಮಕ್ಕಳೇ, ಓಮ್ಸ್ ಅಷ್ಟೇ ಇರುತ್ತೆ, ಅದು ನೆನ್ಪಿಡಿ. Now we will start notes making. So students, 12.5 we start the notes making of this topic, that is the factor on which the resistance of conductor depends. So ಯಾವ ಫ್ಯಾಕ್ಟರು ರೆಸಿಸ್ಟೆನ್ಸ್ಗೆ ಡಿಪೆಂಡ್ ಆಗಿರುತ್ತೆ ಅನ್ನೋದನ್ನು ನೋಟ್ಸ್ ಮಾಡೋಣ. ಆಲ್ರೆಡಿ ನಾನು ಹೇಳಿದ್ದೀನಿ, ಇಟ್ಸ್ ಓನ್ಲಿ ಫಾರ್ ಮೇಕಿಂಗ್ ದಿ ನೋಟ್ಸ್ ಸ್ಟೂಡೆಂಟ್ಸ್. ಸೊ ಫ್ಯಾಕ್ಟರ್ ಡಿಪೆಂಡ್ಸ್ ಆನ್ ದಿ ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರ್. ಫಸ್ಟ್ ಒನ್ ಈಸ್ length of the conductor. Next one, area of cross section of conductor and nature of its material. So students, we can write the equation R is directly proportional to L, R is inversely proportional to A, so that we can write R is rho L by A, students. Okay. ಸೊ ಮಕ್ಕಳೇ, ಆರು ಲೆಂತು, ರೆಸಿಸ್ಟೆನ್ಸು ಒಂದು ವೈರ್ನ ಲೆಂತಿಗೆ ಡೈರೆಕ್ಟ್ಲಿ ಪ್ರೊಪೋರ್ಷನಾಲಿಟಿ ಆಗಿರುತ್ತೆ. ಅದೇ ರೀತಿ ಅದರ ದಪ್ಪ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಆಗಿರುತ್ತೆ. ಸೊ ಆವಾಗ ಆರ್ = ರೋ ಎಲ್ ಬೈ ಎ ಅಂತ ಬರಿಬೋದು ಮಕ್ಕಳೇ. ಸೊ ಇಲ್ಲಿ ರೋ ಏನಾಗುತ್ತೆ, ಇದನ್ನು ರೋ ಅಂತ ಬರಿತೀವಿ, ಇದು ಸಿಂಬಾಲು. ಇಟ್ ಈಸ್ ಅ ಕಾನ್ಸ್ಟೆಂಟ್ ಪ್ರೊಪೋರ್ಷನಾಲಿಟಿ. ಸೊ ಈ ರೋ ಅನ್ನೋದು ಏನಾಗುತ್ತೆ ಮಕ್ಕಳೇ, ಯಾವ ಮಟೀರಿಯಲ್ ಯೂಸ್ ಮಾಡ್ತಾಯಿದ್ದೀವಿ, ಅಲ್ಯೂಮಿನಿಯಂ ಆಗಿರ್ಬೋದು, ಕಾಪರ್ ಆಗಿರ್ಬೋದು. ಸೊ ಯಾವುದೇ ಒಂದು ರೆಸಿಸ್ಟಿವಿಟಿನ ನಾವು ಈ ಒಂದು ರೋ ಇಂದ ಇಂಡಿಕೇಟ್ ಮಾಡ್ತೀವಿ. ದಿ SI ಯೂನಿಟ್ ಆಫ್ ರೆಸಿಸ್ಟಿವಿಟಿ ಈಸ್ ಓಮ್ಸ್ ಮೀಟರ್ ಇಂದ ಇಂಡಿಕೇಟ್ ಮಾಡ್ತೀವಿ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ಈಸ್ length of conductor. L is indicate length of the wire. A is area of cross section. ಸೊ ಅದರ ದಪ್ಪ ಎಷ್ಟಿದೆ ಅಂತೇಳಿ ಅದನ್ನು ನಾವು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಕಂಡಕ್ಟರ್ ಅಂತ ಕರಿತೀವಿ ಮಕ್ಕಳೇ. ಸೊ ದೀಸ್
terms are very important. So next is note the resistivity and resistance are vary with temperature. ಯಾವುದೇ ಒಂದು ನಾವು ಈ ರೆಸಿಸ್ಟೆನ್ಸು ಅಥವಾ ರೆಸಿಸ್ಟಿವಿಟಿ ಏನಾಗುತ್ತೆ ಮಕ್ಕಳೇ, ಒಂದು ಟೆಂಪ್ರೇಚರಿಗೆ ವೇರಿ ಆಗುತ್ತೆ ಅಂತ ನೆನಪಿಡಿ. ಯಾಕಂದರೆ ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿರುವಂತಹ ಒಂದು ಫ್ಯಾನ್ ತಗೊಳ್ಳಿ, ಅದು ತುಂಬ ಹೊತ್ತು ನೀವು ಆನ್ ಇಟ್ಟಿದ್ರೆ ಅದು ಹೀಟ್ ಆಗಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾಕಂದರೆ ಅದರಲ್ಲಿ ಇರುವಂತಹ ರೆಸಿಸ್ಟಿವಿಟಿನ ವ್ಯಾಲ್ಯೂನ ಜಾಸ್ತಿ ಮಾಡುತ್ತೆ ಮಕ್ಕಳೇ. ಓಕೆನಾ? ಸೊ ಯಾವಾಗ ನಿಮ್ಮ ಫ್ಯಾನು ಹೀಟ್ ಆಗುತ್ತಲ್ಲ ಆವಾಗ ರೆಸಿಸ್ಟಿವಿಟಿ ಮತ್ತು ರೆಸಿಸ್ಟೆನ್ಸ್ ಕೂಡ ವೇರಿ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ದಿ ಟೆಂಪ್ರೇಚರ್. ಓಕೆನಾ? ಸೊ both resistivity and the resistance of material vary with temperature. So temperature ಏನಾಗುತ್ತೆ, ರೂಮ್ ಟೆಂಪ್ರೇಚರು ಇಟ್ಸ್ ವೇರಿ ವಿತ್ ದಿ ಸೀಸನ್, ಸೊ ದ್ಯಾಟ್ ದಿ ರೆಸಿಸ್ಟಿವಿಟಿ ಆ್ಯಂಡ್ ರೆಸಿಸ್ಟೆನ್ಸ್ ಆಲ್ಸೋ ವೇರಿ ವಿತ್ ಟೆಂಪ್ರೇಚರ್ ಸ್ಟೂಡೆಂಟ್ಸ್. ಸೊ ಸೀಸನ್ ವೈಸು ಸಮ್ಮರ್ನಲ್ಲಿ ಜಾಸ್ತಿ ರೆಸಿಸ್ಟೆನ್ಸ್ ಇರುತ್ತೆ as compared to winter and cold seasons. So we are considering one constant value. ನಾವು ತಗೊಂಡು ನಾವು ಅಲ್ಲಿ ಮಟೀರಿಯಲ್ಸು ನಾವು ಆಲ್ರೆಡಿ ರೆಸಿಸ್ಟಿವಿಟಿ ಎಷ್ಟಿದೆ ಅಂತೇಳಿ ಅಟ್ ದಿ ಡಿಗ್ರಿ ಆಫ್ 20 ಡಿಗ್ರಿ ಸೆಲ್ಸಿಯಸ್ಗೆ ನಾವು ಅಲ್ಲಿ ಲಾಸ್ಟ್ ಟೈಮು ನಾವೊಂದು ಚಾರ್ಟ್ನಲ್ಲಿ ಎಷ್ಟೆಷ್ಟಿದೆ ಅಂತ ನಾವು ನೋಡಿದ್ದೀವಿ ಮಕ್ಕಳೇ. ಓಕೆನಾ? ಸೊ any doubts, you comments on this video. ಈ ಒಂದು ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಸೊ ಹೆಚ್ಚು ವಿಡಿಯೋಸನ್ನ ನಾವು ನಿಮಗೆ ಕಳಿಸ್ತೀವಿ ಸ್ಟೂಡೆಂಟ್ಸ್. ದಿ ಮೆಟಲ್ ಅಲಾಯ್ ಲೈಕ್ ಮ್ಯಾಗ್ನೈನ್, ಮೈಕ್ರೋಮ್, these are very good conductor because these are low resistivity of order 10 to the power of minus 8 to 10 to the power of minus 6. ಸೊ ಆದ್ದರಿಂದ ನಾವೇನು ಮಾಡ್ತೀವಿ ಮಕ್ಕಳೇ, ಈ ಥರ ಮಟೀರಿಯಲ್ಸು ನಾವು ಯಾವುದೇ ಒಂದು ಎಲೆಕ್ಟ್ರಿಕಲ್ ಹೀಟರ್ಸ್ಗೆ ಯೂಸ್ ಮಾಡ್ತೀವಿ. ದೀಸ್ ಆರ್ ವೆರಿ ಗುಡ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಸೊ ನೆಕ್ಸ್ಟ್ ಈಸ್ ಇನ್ಸುಲೇಟರ್ಸ್. ಸೊ ವಾಟ್ ಈಸ್ ಇನ್ಸುಲೇಟರ್? ಇಟ್ ಡಸ್ ನಾಟ್ ಅಲೋ ದಿ ಎಲೆಕ್ಟ್ರಿಕಲ್ ಕರೆಂಟ್. ಸೊ ಲೈಕ್ ರಬ್ಬರ್, ಗ್ಲಾಸ್, paper and so. Okay, so these resistivity is very high, so that it does not allow the electricity to flow in a conductor. Like its range is 10 to the power of 12 to 10 to the power of 17. So these values are positive as compared to alloy. You compare the values of resistivity, alloy and insulate. Alloys, example for the alloy is nichrome, manganese and tungsten. So similarly insulator example glass, hard rubber, ebonite, diamond, paper are the best insulators. Next is conductor. As you know that silver, copper, aluminum, tungsten, nickel, iron, chromium, mercury also good conductor, and manganese. So students, you remember the alloy, insulator and conductors materials for the examinations. So students, alloys
do not oxidize or burn radially at higher temperature. So student, for this reason these alloy they are commonly used in electrical heating devices. Okay, example electrical iron and toaster. ಸೊ ಮಕ್ಕಳೇ, ಈ ಒಂದು ಅಲಾಯ್ ಏನಾಗುತ್ತೆ, ಬೇಗ ಟೆಂಪ್ರೇಚರ್ಗೆ ಮೆಲ್ಟ್ ಆಗೋದಿಲ್ಲ. ಅದಕ್ಕಾಗಿ ನಾವೇನು ಮಾಡ್ತೀವಿ, ಈ ಎಲೆಕ್ಟ್ರಿಕಲ್ ಐರನ್ ಮತ್ತು ಟೋಸ್ಟರ್ಗೆ ನಾವು ಅಲಾಯ್ಸ್ನ. ಹಾಯ್ ಸ್ಟೂಡೆಂಟ್ಸ್, ಎಲ್ಲರೂ ಕೂಡ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾವು ಇದೇ ಥರ ತುಂಬ ಹೆಚ್ಚು ಟಾಪಿಕ್ಗಳನ್ನು ನಾವು ಯೂಟ್ಯೂಬ್ನಲ್ಲಿ ಬಿಡ್ತೀವಿ. ಅದೇ ರೀತಿ ನಮ್ಮ ಪ್ಯಾಕೇಜ್ಗೆ ಆಗಿ ನೀವು ನಮ್ಮ 63631895ಗೆ ಕರೆ ಮಾಡಿ ಪ್ಯಾಕೇಜ್ ಕೂಡ ನೀವು ಖರೀದಿ ಮಾಡ್ಬೋದು.